ರೂಮ್ನಾಗ ಇದ್ದು ಬೋರ್ ಆಗಿ ಕಷ್ಟಪಟ್ಟು ಹಂಗೋ ಹಿಂಗೋ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಹೇಳಿ ಊರಿಗೆ ಹೋದ್ರೆ ಕರ್ಕೊಂಡೋಗಿ ಹೊಲ್ದಾಗ ಕೆಲಸ ಮಾಡಕ್ ಹಚ್ಬಿಟ್ರು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ ನಾನು ರೂಮಲ್ಲಿ ಒಬ್ನೇ ಇದ್ದು ಬೋರ್ ಆಗಿತ್ತಂತ ಹೇಳಿ ನಮ್ಮೂರ್ಗೆ ಹೋಗ್ಬೇಕಂತ ಹೇಳಿ ರೆಡಿ ಆಗಿ ಬಸ್ ಸ್ಟ್ಯಾಂಡ್ ಹೋದೆ. ಬಸ್ ಸ್ಟ್ಯಾಂಡ್ ಹೋಗಿ ನೋಡಿದ್ರೆ ಬಸ್ ನಿಂತಿತ್ತು. ಕಂಡಕ್ಟರ್ ಕೇಳಿದ್ರೆ UPI ವರ್ಕ್ ಆಗಲ್ಲ ಅಂದ್ರು. ಸೀದಾ ದುಡ್ಡು ತಗ್ಸ್ಕೊಂಬರೋಣ ಅಂತ ATM ಕಡೆ ಹೋದೆ. ಅಲ್ಲೋಗಿ ನೋಡಿದ್ರೆ ATM ಅಲ್ಲಿ ದುಡ್ಡೇ ಬರ್ಲಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಹಂಗೋ ಹಿಂಗೋ ಟೀ ಪಾಯಿಂಟ್ ಹೋಗಿ ಫೋನ್ ಪೇ ಮಾಡಿ 500 ರೂಪಾಯಿ ದುಡ್ಡು ಇಸ್ಕೊಂಬರಷ್ಟರಲ್ಲಿ ಬಸ್ಸೇ ಫುಲ್ ಆಗ್ಬಿಟ್ಟಿತ್ತು. ಇರ್ಲಿ ಬಿಡು ಅಂತ ಹೇಳಿ ಇನ್ನೊಂದು ಬಸ್ ಬಂದಿತ್ತು. ಆ ಬಸ್ ಹತ್ ಕುಂತ್ಕೊಂಡೆ. ಈ ಬಸ್ ಅಲ್ಲಿ ಕಂಡಕ್ಟರ್ ನೋಡಿದ್ರೆ ಫೋನ್ ಪೇ ನಡೀತೆ ಅನ್ಬಿಡದ. ಒಂದ್ ಸ್ವಲ್ಪ ಕರುಣೆ ಇರ್ಲಿ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಬಸ್ ಅಲ್ಲಿ ಹಿಂದೆಗಡೆ ಸೀಟ್ ಕುಂತ್ಕೊಂಡಿದ್ದೆ. ಹಿಂದೆ ಕುಂತ್ಕೊಂಡ್ರೆ ಬೀಜ ಎಲ್ಲ ಬಾಯಿಗೆ ಬರುತ್ತೆ ಅಂತ ಹೇಳಿ ಮುಂದೆ ಬಂದು ಕುಂತ್ಕೊಂಡೆ. ಹೋಗುವಾಗ ದಾರಿಯಲ್ಲಿ ಒಂದಿಷ್ಟು ಗಿಡ ಹೂವು ಬಿಟ್ಟಿದ್ದು, ಒಂದಿಷ್ಟು ಗಿಡ ಬಾಡೋಗಿದ್ದು, ಒಂದಿಷ್ಟು ಜಾಗದಲ್ಲಂತೂ ಗಿಡನೇ ಇರ್ಲಿಲ್ಲ. ಅದಕ್ಕೆ ಯಾರಾದ್ರೂ ಖಾಲಿ ಇದ್ರೆ ಒಂದೆರಡು ಬಕೆಟ್ ನೀರು ತಂದಾಕ ಹೋಗಿ. ಬರೀ ಇಂತದೆಯಾ ನೋಡ್ತಿದ್ದಂಗೆ ಕೊಪ್ಪಳ ಬಂತು. ಕೊಪ್ಪಳ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ ಕೂಡಲೇ ಯಾಕೋ ಗೊತ್ತಿಲ್ಲ ವಾಮಿಟ್ ಬಂದಂಗ ಆಗ್ತಿತ್ತು. ವಾಮಿಟ್ ಬಂದಂಗ ಆಗ್ತಿದೆ ಅಂತಂದ ಹೇಳಿ ಹೋಗಿ ಒಂದು ಜೀರೋ ಸೋಡಾ ತಗೊಂಬಂದ್ ಕುಡ್ದೆ. ಆಮೇಲೆ ನೋಡ್ತೀನಿ ಬೇಕ್ರಿ ಅವನು 12 ರೂಪಾಯಿ ಜೀರೋ ಸೋಡಾನ 15 ರೂಪಾಯಿ ಮಾರಿ ತಿಕ್ಕ ಹೊಡೆದಿದ್ದ. ಎಷ್ಟೊತ್ತು ವೇಟ್ ಮಾಡಿದ್ರು ಬಸ್ ಬರ್ಲೇ ಇಲ್ಲ. ಈ ಬಸ್ ಸಲುವಾಗಿ ವೇಟ್ ಮಾಡೋ ಗದ್ದಲದಲ್ಲಿ ನಂಗಂತೂ ತಲೆನೋವು ಸ್ಟಾರ್ಟ್ ಆಯ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. 12 ಗಂಟೆಯಿಂದ ವೇಟ್ ಮಾಡಿದ್ರು ಬಸ್ ಬರ್ಲಿಲ್ಲ. ಕೌಂಟರ್ಗೆ ಹೋಗಿ ಕೇಳಿದ್ರೆ ಆ ಅಮ್ಮ 2 ಗಂಟೆ ಬಸ್ ಬರ್ತದ ಅಂದ್ಬಿಡದ. ನೋ ಕಾಮೆಂಟ್ಸ್. ಆಮೇಲೆ ಬಸ್ ಬಂತು. ಹತ್ತಿ ಹಂಗೆಂಗೋ ಮಾಡಿ ಸೀಟ್ ಇಟ್ಕೊಂಡೆ. ಬಸ್ಸು ರಶ್ ಇರೋದ್ರಿಂದ ಬರ್ಡ್ಸ್ ಹಾಕೊಂಡು ಸಾಂಗ್ ಕೇಳಕ್ ಶುರು ಮಾಡಿದೆ. ಅದ್ಯಾವ ಸಾಂಗ್ ಅಂದ್ರೆ ಮತ್ತೆ ಹುಟ್ಟಬೇಕು ನಾನು. ಮಂಜಣ್ಣನ ಸಾಂಗ್ ಕೇಳ್ತಾ ನಿದ್ದೆ ಬಂದಿದ್ದೆ ಗೊತ್ತಾಗ್ಲಿಲ್ಲ. ನಿದ್ದೆಯಿಂದ ಎದ್ದು ನೋಡಿದ್ರೆ ಬಸ್ ಸ್ಟ್ಯಾಂಡ್ ಬಂದಿತ್ತು. ಹಂಗೆ ಅವಸರದಲ್ಲಿ ಕೆಳಗಿಳಿದ ಅವಸರದಲ್ಲಿ ಕಂಡಕ್ಟರ್ ಟಿಕೆಟ್ ಇಂದ ದುಡ್ಡು ಬರ್ದಿದ್ದ. ಅದನ್ನ ಇಸ್ಕೊಳ್ಳೋದೇ ಮರ್ತ್ಬಿಟ್ಟಿದ್ದೆ. ಹಂಗೆ ಇಳಿತಿದ್ದಂಗೆ ನಮ್ ದೋಸ್ತ್ ಕಂಡ. ಅವನ್ಗೊಂದು ಆಯ್ ಮಾಡಿದೆ. ಅಲ್ಲಿಂದ ಎಗ್ರೆಸ್ ಬಂಡಿಗೆ ಹೋದೆ. ನಮ್ ದೋಸ್ತ ನನ್ನ ನೋಡಿ ಶಾಕ್ ಆದ. ಹಂಗೆ ನನ್ನ ವೆಲ್ಕಮ್ ಮಾಡ್ಕೊಂಡ. ಹಂಗೆ ಅವನ ಜೊತೆ ಒಂದ್ 4 ಮಾತಾಡಿ 2 ಪ್ಲೇಟ್ ಎಗ್ರೆಸ್ ಕಡ್ಸ್ಕೊಂಡು ಮನೆ ಕಡೆ ಹೊಂಟೆ. ಹಂಗೆ ಗಾಡಿ ಹತ್ಕೊಂಡು ಹೋಗುವಾಗ ದಾರಿಯಲ್ಲಿ ಒಂದು ಬೋರ್ಡ್ ನೋಡಿದೆ. ಊರೊಳಗೆ ಎಂಟರ್ ಆದ ಕೂಡಲೇ ಮನೆಗೆ ಕರ್ಕೊಂಡು ಹೋಗ್ಲಿ ಸೀದಾ ಹೊಲ್ದಾಗ ಕರ್ಕೊಂಡು ಹೋಗ್ಬಿಟ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹಂಗೆ ತಂದಿರೋ ಎಗ್ರೆಸ್ ನ ತಿಂದು ನಾನು ಕೆಲಸ ಶುರು ಹಚ್ಕೊಂಡೆ. ಇವತ್ತು ನಮ್ಮ ಹೊಲದಲ್ಲಿ ಕೊತ್ತಂಬರಿ ಪಲ್ಯ ಕಿತ್ತಾ ಇದ್ರು. ಕೊತ್ತಂಬರಿ ಸೊಪ್ಪನ ಹಂಗೆ ಬಾಕ್ಸ್ ಹಾಕಿದೆ. ಎಲ್ಲ ಪಲ್ಯನ ಬಾಕ್ಸ್ ಹಾಕದಾದ್ಮೇಲೆ ಗಾಡಿ ಬಂತು. ಹಂಗೆ ಗಾಡಿನ ಲೋಡ್ ಮಾಡಿದ್ವಿ. ಪಲ್ಯ ಎಲ್ಲ ಲೋಡ್ ಮಾಡ್ಕೊಂಡು ಗಾಡಿ ಹೋಯ್ತು. ನಮ್ಮೂರಲ್ಲಿ ವಿಶೇಷವಾಗಿ ಎಲ್ಲಾ ತರದ ಸೊಪ್ಪನ ಬೆಳಿತಾರೆ. ಆ ಸೊಪ್ಪನ ಯಾವ ತರ ಬೆಳಿತಾರೆ, ಯಾವ ತರ ಇಲ್ಲ, ಯಾವ ತರ ಮಾರ್ತಾರ ಅಂತ ಹೇಳಿ ಕಂಪ್ಲೀಟ್ ವಿಡಿಯೋ ಬೇಕಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಅದನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗೆ ನನ್ನ ಬಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.